ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ವ್ಲಾಗ್ಸ್. ಆ್ಯಕ್ಚುಲಿ ಇದು ಮಂಡೇ ಮಾರ್ನಿಂಗ್ ವ್ಲಾಗ್. ತುಂಬ ಲೇಟ್ ಆಯಿತು ನಾನು ಒಂದು ಈ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ. ಸೊ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಟೊಮೊಟೊ ಬಾತ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ನನಗೆ ವಿಡಿಯೋ ಮಾಡಲಿಕ್ಕೆ ಈಸಿ ಆಯಿತು. ತೋರಿಸ್ತಿದ್ದೀನಲ್ವಾ, ಆ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿಕೊಂಡು ನಂತರ ನಾನಿಲ್ಲಿ ರುಬ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಒಂದು ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ತೆಗೆದಿಟ್ಕೊಂಡಿದ್ದೆ. ಮತ್ತು ನೆಕ್ಸ್ಟು ಅದಕ್ಕೆ ಸ್ವಲ್ಪ ಅರ್ಶಿನದ ಪೌಡ್ರ್ ಹಾಕ್ಕೊಂಡು ಮಿಕ್ಸಿಗೆ ರುಬ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಾವೊಂದು ಪಾತ್ರೆನ ಒಲೆ ಮೇಲೆ ಕಾಯಿಸ್ಕೊಂಡು ಅದು ಕಾದ ನಂತರ ಎಣ್ಣೆ ಹಾಕ್ಬಿಟ್ಟು ನಾನು ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಆ ಒಂದು ಇಂಗ್ರೀಡಿಯೆಂಟ್ಸ್ನ ಹಾಕಿಬಿಟ್ಟು ಸ್ಪೈಸಸ್ನ ಹಾಕಿಬಿಟ್ಟು ಮತ್ತು ನಾನು ಹಸಿ ಬಟಾಣಿನ ಹಾಕ್ತಾಯಿದ್ದೀನಿ ಇಲ್ಲಿ. ಸೊ ನೋಡ್ತಾ ಇದ್ದೀರಲ್ವಾ, ಈ ಥರ ನೀಟಾಗಿ ಫ್ರೈ ಆಗಬೇಕು. ಅದು ನೀಟಾಗಿ ಫ್ರೈ ಆಗೋವರೆಗೂ ಮಾಡ್ಕೋಬೇಕು. ನೋಡಿ, ನೀಟಾಗಿ ಫ್ರೈ ಆಗಬೇಕು ಅದು. ನಂತರ ನಾನೇನು ರುಬ್ಕೊಂಡಿದ್ನಲ್ಲ ಆ ಒಂದು ಮಸಾಲೆನ ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಅದು ಏನು ಅಂತ ಅಂದ್ಬಿಟ್ರೆ, ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಎಣ್ಣೆ ಮೇಲ್ಗಡೆ ಬರುತ್ತೆ. ನೋಡ್ತಾ ಇದ್ದೀರಲ್ವ, ಈ ಥರ ಬರುತ್ತೆ. ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇಲ್ಲಿ ನನ್ನ ಟೇಸ್ಟ್ಗೆ ತಕ್ಕ ಹಾಗೆ ನಾನು ಚಿಲ್ಲಿ ಪೌಡರ್ನ ಹಾಕ್ಕೋತಾ ಇದ್ದೀನಿ. ನೋಡಿ, ಚಿಲ್ಲಿ ಪೌಡರ್ನ ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಒಂದು ಮಸಾಲದಲ್ಲಿ ಅದು ನೀಟಾಗಿ ಮಿಕ್ಸ್ ಆಗಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಯಾವ ಥರ ನಾನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂತ. ಇದೇ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ವ ಯಾವ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂತ. ನಂತರ ನಾನು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ. ಸೊ ಆ ಒಂದು ಅಕ್ಕಿನ ಇವಾಗೇನು ಮಸಾಲ ರೆಡಿಯಾಗಿದೆ ಅಲ್ವಾ, ಆ ಒಂದು ಮಸಾಲದಲ್ಲಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆ ಒಂದು ಏನು ಮಸಾಲ ಇರುತ್ತಲ್ವ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಡತ್ತೆ ಅದ್ರ ಒಳಗಡೆ. ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ವ ಹೇಗೆ ಮಿಕ್ಸ್ ಆಗಿದೆ ಅಂತ ಅಂದ್ಬಿಟ್ಟು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಂತರ ನಾನು ಅಳತೆಗೆ ತಕ್ಕ ಹಾಗೆಯೇ ನಾನು ನೀರನ್ನ ಹಾಕ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇಲ್ಲಿ 2 ಲೋಟ ರೈಸ್ ಇಟ್ಕೊಂಡಿದ್ದೀನಿ. ಹಾಗಾಗಿ ನಾನು 4 ಲೋಟ ನೀರು ಹಾಕ್ಕೊತೀನಿ. ಆ್ಯಕ್ಚುಲಿ 1/4 ಲೋಟ ಕಡಿಮೆನೇ ಇಟ್ಕೊತೀನಿ. ಯಾಕಂದರೆ ಇದು ಅಂಗಡಿಯಿಂದ ತಂದಿರೋ ಅಕ್ಕಿ ಆಗಿರೋದ್ರಿಂದ, ಪ್ಯಾಕೆಟ್ ಅಕ್ಕಿ ಆಗಿರೋದ್ರಿಂದ 1/4 ಲೋಟ ಕಡಿಮೆನೇ ಇಟ್ಕೋಬೇಕು ನೀರನ್ನ. ಇಲ್ಲ ಅಂದ್ಬಿಟ್ರೆ ಅದೇನಾಗತ್ತೆ ಅಂದರೆ ಮೆತ್ತಗಾಗ್ಬಿಡತ್ತೆ. ಸೊ ಹಾಗಾಗಿ ನಾವು ಅಳತೆಗೆ ನೋಡ್ಕೊಂಡು ಇಟ್ಕೋಬೇಕು. ನಾವು 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೋಬೇಕು. ಆ ಅಳತೆಯಲ್ಲಿ ನಾನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಂತರ ನಾನಿಲ್ಲಿ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ರೆ ಬೇಗ ಕುದಿ ಬಂದುಬಿಡತ್ತೆ ಅದು. ಹಾಗಾಗಿ ನೋಡಿ ಫೈನಲಿ ಹೇಗೆ ಕುದಿ ಬಂದಿದೆ ಅಂತ ಅಂದ್ಬಿಟ್ಟು, ಬೇಗ ಕುದಿ ಬಂದುಬಿಡತ್ತೆ. ಸೊ ಹಾಗಾಗಿ ಒಂದು ಪ್ಲೇಟ್ನ ಮುಚ್ಚಬೇಕು. ನೋಡಿ ಎಷ್ಟು ನೀಟಾಗಿ ಕುದಿ ಬಂದಿದೆ ಅಂತ ಅಂದ್ಬಿಟ್ಟು. ಬೇಗ ಕೂಡ ಆಗಿಬಿಡತ್ತೆ ಪ್ಲೇಟ್ ಮುಚ್ಚೋದ್ರಿಂದ. ತುಂಬ ಸಮಯ ಹಿಡಿಯೋದಿಲ್ಲ, ತುಂಬ ಬೇಗ ಆಗಿಬಿಡತ್ತೆ. ಸೊ ಹಾಗಾಗಿ ಪ್ಲೇಟನ್ನು ಮುಚ್ಚಬೇಕು. ನೋಡಿ ಫೈನಲಿ ರೆಡಿ ಆಯಿತು. ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತಂದು.
ಎಷ್ಟು ನೀಟಾಗಿ ಆಗಿದೆ ಅಂತ. ಇನ್ನೂ ಅದು ನೀರಿದೆ. ಬಾಯಿ ಮುಚ್ಚಿಬಿಟ್ಟು ಅದನ್ನು ಅರಳಕ್ಕೆ ಇಟ್ಬಿಟ್ರೆ ಅದು ರೆಡಿ ಆಗುತ್ತೆ. ನೆಕ್ಸ್ಟು ನಾನಿಲ್ಲಿ ಬಟ್ಟೆ ಅದು ತೊಳೆದಿದ್ದೆ. ಸೊ ಅದು ತಿಂಡಿ ರೆಡಿ ಆಗೋದ್ರಲ್ಲಿ ಬಟ್ಟೆ ಒಣಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಬಟ್ಟೆ ಒಣಕ್ಕೆ ಹಾಕೋಣ ಅಂತ ಹೊರಗಡೆ ಬಂದೆ. ಬಟ್ ಏನಾಯಿತು ಅಂದರೆ ಸಿಕ್ಕಾಪಟ್ಟೆ ಗಾಳಿ. ಆ್ಯಕ್ಚುಲಿ ಮಳೆ ಬರುತ್ತೇನೋ ಅನ್ನೋ ಥರ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಹಾಕಬೇಕೋ ಬೇಡೋ ಅಂತ ಯೋಚನೆ ಮಾಡಿಬಿಟ್ಟು ಬಟ್ಟೆಗಳನ್ನು ಒಣಗಿಸ್ಕೊತಾ ಇದ್ದೆ. ನೋಡೋಣ ಮಳೆ ಬಂದರೆ ಎತ್ಕೊಂಡ್ರೆ ಆಯಿತು, ಮಳೆ ಬರಲಿಲ್ಲ ಅಂದರೆ ಒಣಗ್ಕೊಳ್ಳತ್ತೆ ಅತ್ಲಾಗೆ ಅಂತ ಅಂದ್ಬಿಟ್ಟು ನಾನು ಬಟ್ಟೆಗಳನ್ನು ಒಣಗ್ಸೋಕ್ಕೆ ಹಾಕ್ಕೊತಾ ಇದ್ದೆ. ಸಿಕ್ಕಾಪಟ್ಟೆ ಗಾಳಿ, ಎಲ್ಲಿ ಮಳೆ ಬರುತ್ತೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಆದರೆ ಆ್ಯಕ್ಚುಲಿ ಅವತ್ತು ಮಳೆ ಬರಲೇ ಇಲ್ಲ. ವೆದರು ಇದ್ದಿದ್ದ ರೀತಿ ನೋಡಿಬಿಟ್ರೆ ಮಳೆ ಬರುತ್ತೇನೋ ಅಂತ ಅಂದ್ಕೊಂಡಿದ್ದಾಯಿತು. ಬಟ್ ವೆದರು ಆ ಥರ ಇದ್ದರೂ ಕೂಡ ಮಳೆ ಬರಲಿಲ್ಲ. ಸೊ ಹಾಗಾಗಿ ಬಟ್ಟೆ ಎಲ್ಲ ಒಣಗಿಸ್ಕೊಳ್ಳೋದಕ್ಕೆ ಈಸಿ ಆಯಿತು ನನಗೆ. ನಂತರ ನಾನು ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಲೂಗೆಡ್ಡೆ ಬೇಳೆ ಹಾಕಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ನನ್ನ ಹಸ್ಬೆಂಡ್ ಕೂಡ ಊಟಕ್ಕೆ ಬರ್ತೀನಿ ಅಂತ ಹೇಳಿದರು ಮಧ್ಯಾಹ್ನ. ಸೊ ಹಾಗಾಗಿ ಮತ್ತು ಅವ್ರು ಬರ್ತಾರೆ ಅಂತ ಅಂದ್ಬಿಟ್ಟು ನಾನು ಮಧ್ಯಾಹ್ನಕ್ಕೆ ಅಡುಗೆನ ರೆಡಿ ಮಾಡ್ಕೊತಾ ಇದ್ದೆ. ಎಂತ ಮಾಡೋದು ಅಂತ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ಹೇಗಿದ್ದರೂ ಆಲೂಗೆಡ್ಡೆ ಇದೆಯಲ್ಲ, ನನ್ನ ಮಗಳಿಗೂ ತುಂಬ ಇಷ್ಟ ಆಲೂಗೆಡ್ಡೆ ಸಾಂಬಾರು ಅಂತ ಅಂದರೆ. ಸೊ ಹಾಗಾಗಿ ಆಲೂಗೆಡ್ಡೆ ಸಾಂಬಾರೇ ಮಾಡಿಬಿಡೋಣ, ಅವಳಿಗೂ ತುಂಬ ಇಷ್ಟ, ಅವಳು ತುಂಬ ಇಷ್ಟಪಟ್ಟು ಊಟ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಆಲೂಗೆಡ್ಡೆ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೆ. ಸೊ ಫೈನಲಿ ಆಲೂಗೆಡ್ಡೆ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ, ನೋಡ್ತಾ ಇದ್ದೀರಾ ಅಲ್ವಾ, ನೋಡಿ. ಸೊ ಫೈನಲಿ ಆಲೂಗೆಡ್ಡೆ ಸಾಂಬಾರು ಕೂಡ ರೆಡಿ ಮಾಡಿಬಿಟ್ಟು ಒಲೆ ಮೇಲೆ ಇಟ್ಟೆ. ನೆಕ್ಸ್ಟು ಮತ್ತು ಊಟಕ್ಕೆ ಹೇಗೋ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ರೈಸ್ ಮಾಡ್ಕೊಬಿಡೋಣ ಅಂತಂದು ಇನ್ನೊಂದು ಕಡೆ ರೈಸ್ಗೂ ಇಟ್ಕೋತಾ ಇದ್ದೆ. ಬೇಗ ರೈಸ್ ಆಗಿಬಿಡತ್ತೆ ಊಟಕ್ಕೆ ಅಂತ ಅಂದ್ಬಿಟ್ಟು. ಫೈನಲಿ ಆಲೂಗೆಡ್ಡೆ ಸಾಂಬಾರು ಕೂಡ ರೆಡಿ ಆಯಿತು. ಒಂದು ಟೆನ್ಷನ್ ಮುಗ್ದ ಹಾಗಾಯಿತು ಆಲೂಗೆಡ್ಡೆ ಸಾಂಬಾರು ರೆಡಿ ಆಗಿರೋದ್ರಿಂದ. ಹಾಗೆ ಆಲೂಗೆಡ್ಡೆ ಬೋಂಡ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಒಂದು ಆಲೂಗೆಡ್ಡೆನ ಎತ್ತಿಟ್ಕೊಂಡಿದ್ದೆ.
ಆ ಆಲೂಗೆಡ್ಡೆ ಬೋಂಡ ತುಂಬ ದಿನ ಆಗಿತ್ತು ತಿಂದ್ಬಿಟ್ಟು ಅಂತ ಅಂದ್ಬಿಟ್ಟು ಆಲೂಗೆಡ್ಡೆ ಬೋಂಡನ ರೆಡಿ ಮಾಡ್ಕೊಂಡ್ರಾಯ್ತು ಅಂತ ಅಂದು ಆಲೂಗೆಡ್ಡೆನ ಸಿಪ್ಪೆನ ತೆಗಿತಾ ಇದ್ದೀನಿ. ಆ್ಯಕ್ಚುಲಿ ಸಿಪ್ಪೆ ಇದ್ದರೆ ನಮಗೆ ಇಷ್ಟ ಆಗೋದಿಲ್ಲ ತಿನ್ನೋದಕ್ಕೆ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಕೂಡ ಬೇಡ ಹಾಕಬೇಡ ಸಿಪ್ಪೆನ ಅಂತ ಹೇಳ್ತಾರೆ. ಹಾಕಿದರೆ ಕೂಡ ಅವರು ತಿನ್ನೋದಿಲ್ಲ. ಹಾಗಾಗಿ ಆಲೂಗೆಡ್ಡೆ ಸಿಪ್ಪೆ ತೆಗೆದ್ಬಿಟ್ಟೆ ನಾನು ಅಡುಗೆ ಮಾಡೋದು. ಯಾವುದೊಂದಾದರೂ ಅಷ್ಟೇ, ಪ್ರತಿಯೊಂದಾದರೂ ಅಷ್ಟೇ, ತಿಂಡಿ ಆದರೂ ಅಷ್ಟೇ, ಸಾಂಬಾರಾದರೂ ಅಷ್ಟೇ, ಏನಾದರೂ ಅಷ್ಟೇ ನಾನು ಸಿಪ್ಪೆ ತೆಗೆದ್ಬಿಟ್ಟೆ ಅಡುಗೆ ಮಾಡ್ಕೋತೀನಿ, ಮನೇಲಿ ಯಾರೂ ತಿನ್ನಲ್ಲ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇದು ತಗೊಂಡು ತುಂಬ ದಿನ ಆಗಿತ್ತು, ಬಟ್ ಇದನ್ನು ಯೂಸೇ ಮಾಡಿರಲಿಲ್ಲ, ಹಾಗೆ ಎತ್ತಿಟ್ಬಿಟ್ಟಿದ್ದೆ. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಅನಿಸುತ್ತೆ ನಾನು ಯೂಸ್ ಮಾಡ್ತಾ ಇರೋದು. ತುಂಬ ದಿನ ಆಗಿಬಿಟ್ಟಿತ್ತು. ನನಗೆ ಅದು ಎಂತ ಆಯಿತು ಅಂದರೆ ತುಂಬ ಶಾರ್ಪ್ ಇದೆ ಅಂತ ಗೊತ್ತಾಗಲೇ ಇಲ್ಲ ನನಗೆ. ಸೊ ಹಾಗಾಗಿ ತುಂಬ ಸ್ಪೀಡಾಗಿ ಮಾಡ್ತಾಯಿದ್ದೆ. ಆ ಒಂದು ಸ್ಪೀಡಲ್ಲಿ ಕೈ ಕೂಡ ಸ್ವಲ್ಪ ಗಾಯ ಆಗಿಬಿಡ್ತು. ಸ್ಪೀಡಾಗಿ ಟೈಮ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಸ್ಪೀಡಾಗಿ ಎಳಿತಾ ಇದ್ದೆ, ಕೈ ಕೂಡ ಗಾಯ ಆಗಿಬಿಡ್ತು. ತುಂಬ ಡೀಪಾಗಿ ಹೋಗಿಬಿಟ್ಟಿದೆ ಅದು. ನೀರಲ್ಲೆಲ್ಲ ಕೈ ಹಾಕಲಿಕ್ಕೆ ಬರಲ್ಲ, ಅಷ್ಟು ಡೀಪಾಗಿ ಹೋಗಿಬಿಟ್ಟಿದೆ. ಬಟ್ ಅದಕ್ಕೇ ಒಂದು ಇದು ಹಾಕ್ಕೊಂಡು ಪ್ಲಾಸ್ಟರ್ ಹಾಕ್ಕೊಂಡು ಅದರಲ್ಲೇ ಅಡುಗೆ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಡೀಪಾಗಿ ಹೋಗ್ಬಿಟ್ಟಿದೆ. ಅದು ಫಸ್ಟಿಗೆ ಗೊತ್ತಾಗಲಿಲ್ಲ, ನೋವು ಆಗಲಿಲ್ಲ, ಏನೂ ಇಲ್ಲ. ಸೊ ಹಾಗಾಗಿ ಬಿಡು ಏನೂ ಆಗಿಲ್ಲ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಗೊತ್ತಾಯಿತು ಸಿಕ್ಕಾಪಟ್ಟೆ ಡೀಪಾಗಿ ಹೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ತುಂಬ ಹುಷಾರಾಗಿ ಮಾಡಬೇಕು ಅಂತ ಅವತ್ತೇ ಗೊತ್ತಾಗಿದ್ದು ನನಗೆ, ಇಷ್ಟೊಂದು ಶಾರ್ಪ್ ಇದೆ ಈ ಒಂದು ಬ್ಲೇಡು ಅಂತ ಅಂದ್ಬಿಟ್ಟು. ನಂತರ ಇದೆ ಸ್ಲೈಸ್ ಮಾಡಿಕೊಂಡೆ. ಫುಲ್ ಎಲ್ಲ ಆಯಿತು. ಎಷ್ಟು ಚೆನ್ನಾಗಿ ಸ್ಲೈಸ್ ಬಂದಿತ್ತು ಅಂದರೆ ಆ್ಯಕ್ಚುಲಿ ನನಗೇ ಆಶ್ಚರ್ಯ ಆಯಿತು, ಇಷ್ಟೊಂದು ಚೆನ್ನಾಗಿ ಬರುತ್ತಾ ಇದರಲ್ಲಿ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ತಗೊಂಡು ಒಂದು 2 ವರ್ಷ ಆಯಿತು ಅನಿಸುತ್ತೆ. ನಾನು ಯೂಸೇ ಮಾಡಿರಲಿಲ್ಲ, ಹಾಗೆ ಎತ್ತಿಟ್ಬಿಟ್ಟಿದ್ದೆ. ಫಸ್ಟ್ ಟೈಮ್ ಯೂಸ್ ಮಾಡಿರೋದು. ತುಂಬ ಚೆನ್ನಾಗಿ ಸ್ಲೈಸ್ ಬಂದಿದೆ. ಬೋಂಡ ಕೂಡ ಅಷ್ಟೇ ಸಖತ್ತಾಗಿ ಬರುತ್ತೆ ಅಂತ ಆವಾಗಲೇ ಗೊತ್ತಾಯಿತು. ಆಮೇಲೆ ನಾನು ಇಲ್ಲಿ ಸ್ವಲ್ಪ ಹಿಟ್ಟು ಕಲಸಿಟ್ಕೊಂಡಿದ್ದು ಇತ್ತು, ಹಾಗಾಗಿ ಅದನ್ನೇ ಯೂಸ್ ಮಾಡಿಕೊಂಡೆ. ಸುಮ್ಮನೆ ವೇಸ್ಟ್ ಏನಕ್ಕೆ ಮಾಡೋದು ಅಂತ ಅಂದ್ಬಿಟ್ಟು ಅದರಲ್ಲೇ ಆ ಒಂದು ಕಲಸಿಟ್ಟಿರೋ ಹಿಟ್ಟನ್ನೇ ತೊಗೊಂಡು ಅದನ್ನೇ ಯೂಸ್ ಮಾಡಿಕೊಂಡೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಈ ಒಂದು ವ್ಲಾಗ್ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಫ್ರೀ ಮಾಡಿಕೊಂಡು ನನ್ನ ಈ ಒಂದು ವಿಡಿಯೋನ ನೋಡಿದ್ದೀರಲ್ವ ಅವರಿಗೆಲ್ರಿಗೂ ಥ್ಯಾಂಕ್ಸ್. ನನ್ನ ಒಂದು ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಯಾವಾಗಲೂ ಸಪೋರ್ಟ್ ಮಾಡ್ತಾ